ದೊಡ್ಡಬಳ್ಳಾಪುರ ನಗರದಲ್ಲಿ ವೈಟ್ ಟ್ಯಾಪಿಂಗ್ ರಸ್ತೆ ನಡೀತಾ ಐತೆ. ಇಲ್ಲಿಂದ ಡೈರಿ ಸರ್ಕಲ್ಲಿಂದ ತಾಲೂಕು ಆಫೀಸ್ವರೆಗೂ ಮತ್ತು ಹತ್ತು ಕಡೆ ಎಲ್ಲ ನಡೀತಾ ಐತೆ. ಈಗ ಒಕ್ಕಲ್ಗಿರಿ ಚೌಟ್ರಿ ಮುಂದ್ಗಡೆ ಈ ಗುಂಡಿ ತೋಡಿ 20 ದಿನ ಆಗೈತೆ. ಏನಕ್ಕೆ ಅಂತಂದರೆ ಇಲ್ಲಿ ಡ್ರೈನೇಜ್ ಚಾಂಬರು ಬಿದ್ದೋಗ್ಬಿಟ್ಟೈತೆ ಒಳಗಡೆಗೆ. ಬಿದ್ದೋದ್ಮೇಲೆ 20 ದಿನದಿಂದ ಹಿಂಗೆ ಕೆಲಸ ಮಾಡದೆ ಹಿಂಗೆ ಬಿಟ್ಬಿಟ್ಟಿದ್ದಾರೆ. ಬಿಟ್ಟಾಗ ನೋಡ್ರಿ ಅಲ್ಲಿವರೆಗೂ ಮಾಡಿದ್ದಾರೆ, ಅಂಬೇಡ್ಕರ್ ಭವನದವರೆಗೂ ಸಿಮೆಂಟ್ ರಸ್ತೆ ಮಾಡಿದ್ದಾರೆ. ಈ ಮಧ್ಯದಲ್ಲಿ ಇದನ್ನೆಲ್ಲ ಹಿಂಗೆ ಬಿಟ್ಬಿಟ್ಟಿದ್ದಾರೆ. ಕಾರಣ ಏನು ಅಂತಂದರೆ ಈ ಚಾಂಬರ್ ರೆಡಿ ಮಾಡಬೇಕು ಅನ್ನೋದು ಅವ್ರ ಉದ್ದೇಶ. 20 ದಿನದಿಂದ ಇಲ್ಲಿ ಮಾಡದೆ ಇನ್ನು ಮುಂದಕ್ಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಟ್ರೆಂಡ್ಸು ಮುಂದೆ ಮತ್ತು ಮುಂದಕ್ಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಮಾತ್ರ ಬಿಟ್ಬಿಟ್ಟಿದ್ದಾರೆ. 20 ದಿನದಿಂದ ಗುಂಡಿ ತೋಡಿ ರೆಡಿ ಮಾಡದೆ ಹೋದ ಉದ್ದೇಶಕ್ಕೆ ಇಲ್ಲಿನ ಕೆಲವರೆಲ್ಲ ಸೇರಿ ಇಲ್ಲಿ ಸಸಿ ಉಣ್ತಾ ಇದ್ದಾರೆ. ಆ ಸಸಿ ಉಣ್ಣೋದನ್ನು ನಿಮ್ಗೆ ತೋರಿಸ್ಬೇಕು ಅಂತ ಅವರೇ ಕರೆದ್ರು. ನೋಡ್ರಿ, ಸಸಿ ಉಣ್ತಾ ಇದ್ದಾರೆ. ಈ ಚಾಂಬರಲ್ಲಿನೇ ಸಸಿ ಉಣಿ ರಸ್ತೆಯನ್ನು ಬೇಗ ಮುಗಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಈ ಸಸಿಯನ್ನು ನೆಡ್ತಾ ಇದ್ದಾರೆ. ಉದ್ದೇಶ ಏನು ಅಂತಂದರೆ ಇವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅದಕ್ಕೋಸ್ಕರನೇ ನಾವು ಸಸಿ ನೆಡ್ತಾ ಇದ್ದೀವಿ ರಸ್ತೆಯಲ್ಲಿ ಅಂತೇಳಿ ಇಲ್ಲಿ ಸ್ಥಳೀಯರೆಲ್ಲ ಸೇರ್ಕೊಂಡು ಸಸಿ ನೆಡ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಉದ್ದೇಶ ಏನು ಅಂತಂದ್ರೆ ಚಾಂಬರು ಕುಸಿದೋಗ್ಬಿಟ್ಟಿದೆ. ಕುಸಿದೋದ ನಂತರ ಇವರು ಚಾಂಬರ್ ರೆಡಿ ಮಾಡಿ 20 ದಿನದಿಂದ ಚಾಂಬರ್ ರೆಡಿ ಮಾಡಕ್ ಆಗ್ತಾ ಇಲ್ಲ. ಇವರ ಕಾಂಟ್ರಾಕ್ಟ್ರು ನಗರಸಭೆಯವ್ರನ್ನ ಕೇಳಿದಕ್ಕೆ PWD ಮೇಲೆ ಹೇಳಿದ್ರಂತೆ. PWD ಅವ್ರನ್ನ ಕೇಳಿದಕ್ಕೆ ನಗರಸಭೆಯವ್ರ ಮೇಲೆ ಹೇಳಿದ್ರೆ ಅದಕ್ಕೋಸ್ಕರ ಅಂತಾನೆ ಇವರು ಲೋಕಲ್ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಅಂಗಡಿನವರು ಅವರೆಲ್ಲ ಸೇರ್ಕೊಂಡು ಈ ಥರ ಪ್ರತಿಭಟನೆ ಮಾಡಿ ಸಸಿ ಉಣ್ತಾ ಇರ್ತಕ್ಕಂಥದ್ದು. ಸಸಿ ಉಣಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಒಂದು ಟೈಪ್ ಇದು ಈ ಗುತ್ತಿಗೆದಾರ ಮತ್ತು ನಗರಸಭೆಯ ಅಧಿಕಾರಿಗಳ ವಿರುದ್ಧವಾಗಿ ಈ ಸಸಿ ನಡೀತಾ ಇರ್ತಕ್ಕಂಥದ್ದು. ಕುಮಾರಣ್ಣ, ಏನಕ್ಕೆ ಸಸಿ ನಡೀತಾ ಇರೋದು? 20 ದಿವಸ ಆಗಿದೆ ಗುಂಡಿ ತೋಡಿ ರಸ್ತೆ ಕೂಡ ಪರ್ಮನೆಂಟ್ ಆಗಿ ಕಾಡು ಮಾಡ್ಬಿಡೋಣ ಅಂತ. ಅದಕ್ಕೋಸ್ಕರ ನಾವು ಇಷ್ಟು ದಿನದಿಂದ ಕಾದು ಬೇಜಾರತ್ತಾಗಿ ಇಲ್ಲಿ ಗಿಡನೇ ನೆಟ್ಬಿಡೋಣ, ರಸ್ತೆನೇ ಬೇಡ. ಗಾಡಿಗಳಲ್ಲಿ ಬಂದರು ಬಿದ್ದು ಈ 2-3 ಕಾಲುಗಳಿಗೆ ಕೈಗಳಿಗೆ ಏಟ್ ಮಾಡ್ಕೊಂಡಿದ್ದಾರೆ. ಹಂಗಾಗಿ ನಾವು ಇಷ್ಟು ದಿನದಿಂದ ಮಾಡ್ತಾರೆ ಅಂತ ನೋಡಿ ನಮಗೆ ಬೇಜಾರತ್ತಾಗಿ ಇವತ್ತು ಗಿಡ ನೆಡ್ತಾ ಇದ್ದೀವಿ. ಇದು ನಗರಸಭೆ ಅವ್ರ ಗಮನಕ್ಕೆ ತಂದಿದ್ದೀರಾ? ತಂದಿದ್ದೀವಿ. PWD ಮಾಡ್ತಾರೆ ಅಂತಾರೆ. PWD ಕೇಳಿದ್ರೆ ನಗರಸಭೆ ಮಾಡ್ಬೇಕು ಅಂತಾರೆ. ಮಾಡ್ಬೇಕು ಅಂತಾರೆ. ಗಾಡಿ ಬರ್ತಾ ಇದ್ದೆ, ಬರ್ಬೇಕಾದ್ರೆ ಗೊತ್ತಿರಲಿಲ್ಲ, ರಸ್ತೆ ಬೇಗ ಮಾಡದ ಇರೋದ ಉದ್ದೇಶಕ್ಕೋಸ್ಕರ ಇವರು ಈ ಗುಂಡಿ ತೋಡಿ ಚಾಂಬರು ಹಾಳಾಗೋಗಿದ್ದಕ್ಕೆ ಇವು ಸರಿಯಾಗಿ ಗುತ್ತಿಗೆದಾರ ಕೆಲಸ ಮಾಡ್ತಾ ಇಲ್ಲ ಅಂಥೇಳಿ ಪ್ರತಿಭಟನೆ ಮಾಡಿ ಈ ಥರ ಇವರು ಆಕ್ರೋಶ ವ್ಯಕ್ತಪಡಿಸಿರುತ್ತಾರೆ. ಈಗಾದರೂ ಕೂಡ ನಗರಸಭೆಯವರಾಗಲಿ PWDನವರಾಗಲಿ ಈ ಗುತ್ತಿಗೆದಾರ ಆಗಲಿ ಈ ಚಾಂಬರ್ ಕಟ್ಟಿ ಬೇಗ ಈ ರಸ್ತೆಯನ್ನು ಮುಗಿಸ್ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಏನು ಇಲ್ಲಿ ನಮ್ಮ ಬಸವಭವನದಿಂದ KCP ಚಿತ್ರದುರ್ಗವರೆಗೂ ಏನು AW ಒಂದು PW ಇಂದ ಕಾಮಗಾರಿಗೆ ಏನು ನಡೀತಾ ಐತೆ, ಇದು ವಿಳಂಬ ಆಗೈತೆ. ಈ ವಿಳಂಬಕ್ಕೆ ಕಾರಣ ಏನು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಆದರೆ ಇಲ್ಲಿ ಜನ ದಿನ ಅವ್ಯವಸ್ಥೆಯಿಂದ ಎದ್ದೊಳೋದು ಬೀಳೋದು, ಆಕ್ಸಿಡೆಂಟ್ ಆಗೋದು, ದಿನ ಆಸ್ಪತ್ರೆಯಲ್ಲಿ ಸಾಯ್ತಾ ಇದ್ದಾರೆ ಜನ. ಇದನ್ನೆಲ್ಲ ನೋಡ್ಕೊಂಡು ಈ ಸರ್ಕಾರ ಏನು ಕಣ್ಣು ಮುಚ್ಕೊಂಡು ಕೂತೈತೋ ನಮಗಂತೂ ಗೊತ್ತಾಗ್ತಾ ಇಲ್ಲ. ದಯಮಾಡಿ ಇನ್ನು ಮುಂದಾದರೂ ತುರ್ತಾಗಿ ಕೆಲಸ ನಡೀಬೇಕು. ಯಾಕೆಂದರೆ ಇವರು ಶಾಸಕರು ಇತ್ತ ಗಮನ ಹರಿಸ್ಬೇಕು. ಈ ಕಾಮಗಾರಿ ಯಾಕೆ ಹಿಂಗೆ ವಿಳಂಬ ಆಗ್ತೈತೆ? ಯಾಕೆಂದರೆ ನೀವು ಓಡಾಡೋ ಅಂಥ ಜಾಗ ದಿನನಿತ್ಯ ತಾಲೂಕು ಆಫೀಸು ಮತ್ತು ಭಗತ್ ಸಿಂಗ್ ಕ್ರೀಡಾಂಗಣದಾಗೆ ಇರ್ತೀರ. ಇನ್ನು ನಡುವೆ ಯಾವ ಅವು ಇವು ಫಂಕ್ಷನ್ಗಳು ಮಾಡ್ಕೊಂಡೇ ಇರ್ತೀರ.
ಆದರೆ ಈ ಕಾಮಗಾರಿಗಳು ನಿಮ್ಗೆ ಕಾಣ್ತಾ ಇಲ್ಲ. ಅಧ್ಯಕ್ಷರು ನೀವೇ ಆಗಿದ್ದೀರಾ. ದಯಮಾಡಿ ನಮ್ಮ ನಗರಸಭಾ ಸದಸ್ಯರುಗಳು ಸಹ ಇದನ್ನೆಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಇವೆಲ್ಲ ಕಂಡುಬಿಟ್ಟು ನೀವು PW ಇಂಜಿನಿಯರ್ಗಳಿಗೆ ನೀವು ಕ್ಲಾಸ್ ತಗೊಂಡಲ್ದೆ ಇದು ಕೆಲಸಗಳು ಆಗಲ್ಲ. ತುರ್ತಾಗಲಿ ನೀವು ಸಾರ್ವಜನಿಕರಿಗೋಸ್ಕರ ಸೇವೆ ಮಾಡ್ತಾಯಿದ್ದೀರಾ. ಇನ್ನೂ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಆದರೆ ನಮ್ಗೆ ಇನ್ನೂ ಒಳ್ಳೇದಾಗ್ತದೆ. ಯಾಕೆಂದರೆ ಇಲ್ಲಿ 2 ವೀಲರ್ಗಳ್ನಾಗ ಜಾಸ್ತಿ ಜನ ಓಡಾಡೋದ್ರಿಂದ ಮುದುಕಿರು ಜಾಸ್ತಿ ಅವ್ಯವಸ್ಥೆ ಐತೆ. ಸ್ಕೂಲ್ ಮಕ್ಕಳಿಗೂ ಜಾಸ್ತಿ ತೊಂದರೆ ಅನುಭವಿಸ್ತದೆ. ದಯಮಾಡಿ ಇದನ್ನು ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಗಿಡ ನೆಡ್ತಾ ಇದ್ದೀವಿ. ಹಂಗಾಗಿ ನಮ್ಮ ಇವತ್ತು ನಾವು ಈ ಒಕ್ಕಲಿಗರ ಸಮುದಾಯ ಭವನದ ಹತ್ರ ಗಿಡ ನೆಡ್ತಾ ಇದ್ದೀವಿ. ಗಿಡ ನೆಡೋ ಕಾರ್ಯಕ್ರಮ ಮಾಡಿದ್ದೀವಿ. ದಯಮಾಡಿ ಇನ್ನು ಮುಂದಾದರೂ ನೀವು ಇದನ್ನ ಎಚ್ಚೆತ್ಕೊಂಡು ಕೆಲಸ ತುರ್ತಾಗಿ ಕಾಮಗಾರಿ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನೇರವಾದ ವಿಚಾರ ಹೇಳಲಿಕ್ಕೆ ಬರ್ತೇನೆ ನಾನು. ಸಾರ್ವಜನಿಕರ ಮುಖಾಂತರ ಹಿಂದೆ ಬಹುಶಃ 2 ವಿಚಾರ ಈ ರಸ್ತೆ ವಿಚಾರದಲ್ಲಿ ನಾವು ಗಮನಕ್ಕೆ ತಂದಿದ್ದೇವೆ. ತುರ್ತಾಗಿ ಬಂದು ಇಲ್ಲೇನೋ ಗಿಡ ನೆಡ ಕಾರ್ಯಕ್ರಮ ಮಾಡಿ ಹೆಸರು ತಾಳಂತ ಅವಶ್ಯಕತೆ ಇಲ್ಲ. ಸಾರ್ವಜನಿಕರ ಪರವಾದ ಹೋರಾಟ ನಮ್ಮದು ಯಾವಾಗೂ. ನಾವು ಹಿಂದೆ ಹೇಳಿದ್ದೇವೆ, ಇದೇ ರಸ್ತೆಗೆ ಇವರು ಹಣಕಾಸಿನ ವೆಚ್ಚ ಹಾಕಿಲ್ಲ, ಟೈಮ್ದು ಬೋರ್ಡ್ ಹಾಕಿಲ್ಲ, ಏನು ಅವೈಜ್ಞಾನಿಕವಾಗುತ್ತಾ ಇದೇ ಮಾಧ್ಯಮಗಳ ಮುಖಾಂತರ ಹಿಂದೆ ಕೂಡ ನಾವು ವಿಷಯ ತಿಳಿಸಿದ್ದೇವೆ. ಮತ್ತೆ ನಂತರ ಪಬ್ಲಿಕ್ ಇಶ್ಯೂಸ್ ಕೂಡ ಒಂದ್ಸರಿ ಆಗಿದೆ. ತಾಲೂಕು ಆಫೀಸ್ ಹತ್ರ ಒಂದು ಧರಣಿ ಮಾಡಿ ಈ ರಸ್ತೆನ ಬೇಗ ಕಾಮಗಾರಿನ ಪೂರ್ಣಗೊಳಿಸಿ ಅಂತ ರಿಕ್ವೆಸ್ಟ್ ಮುಖಾಂತರ ಕೇಳಿದ್ದೇವೆ, ಮೀಡಿಯಾ ಮುಖಾಂತರ ಕೇಳಿದ್ದೇವೆ ಎಲ್ಲ. ಅದ ನಂತರನೂ ಒಂದಿಷ್ಟು ಸಣ್ಣ ಹೆಜ್ಜೆ ಕೂಡ ಇದ್ರ ಬಗ್ಗೆ ಮುಂದೆ ಇಡ್ತಿಲ್ಲ. ಪ್ರತಿ ದಿವಸ ಬರೋದು JCB ಏನಾದರೂ ಅರ್ಧ ಮೀಟರ್ ಕೆರೆದು ಹೋಗೋದು. ಇದು ಯಾರನ್ನ ಕೆಲಸಗಾರಿ ಕಾಮಗಾರಿ ಗುತ್ತಿಗೆದಾರ ಅಂತ ಹೇಳ್ತಾರೆ. ಅದಕ್ಕೆ ದಯಮಾಡಿ ನಾವು ಹೇಳೋದಿಷ್ಟೇ, ಹಿಂದೆ ಕೇಳ್ಕೊಂಡಿದ್ದೇವೆ, ಸಂಪೂರ್ಣ ಇದು ಅವೈಜ್ಞಾನಿಕವಾಗಿದೆ. ಬಂದು ನೋಡಿ, ಇಲ್ಲಿ ಗಿಡ ಮೋಸ್ಟ್ಲಿ ಬೆಳೆದು ಬಿಡ್ಬೋದು, ಹೇಳೋಕ್ಕಾಗಲ್ಲ, ಆ ಮಟ್ಟಕ್ಕಿದೆ ಇಲ್ಲಿ ಗುಂಡಿ. ಏನಾದರೂ ನಾವು ಇನ್ನೇನೋ ಎಚ್ಚರಿಕೆ ಕೊಟ್ಟಿದ್ದೇವೆ, ಸಾರ್ವಜನಿಕರಿಗೆ ಅನಾನುಕೂಲ ಆಗುತ್ತಾ ಯಾವುದೇ ಕೆಲಸ ನೀವು ಕೈಗೊಳ್ಳಬೇಡ್ರಿ. ಮತ್ತೆ ಒಂದು ಬದಿನಲ್ಲಿ ಮಾಡಿದ್ರೆ ಅದನ್ನೇ ಕಂಪ್ಲೀಟ್ ಮಾಡಿದಾರಾ? ಬೇಕಾದ್ರೆ ನಮ್ಮ ಮೀಡಿಯಾ ಮಾಧ್ಯಮದವ್ರಿಗೆ ಹೇಳ್ತೀನಿ, ಅದು ತೋರಿಸಿ, ತೋರಿಸಿ. ಒಂದು ಬದಿಲೂ ಕಂಪ್ಲೀಟ್ ಮಾಡಿಲ್ಲ, ಅಲ್ಲಲ್ಲೇ ಬ್ರಿಕ್ಸ್ ಇಟ್ಟಿದ್ದೀರಿ, 1 ವೇ ಮಾಡಿಲ್ಲ, ಒಂದು ಬೋರ್ಡ್ ಹಾಕಿಲ್ಲ, ಎಂತ ಇಲ್ಲ. ಅದಕ್ಕೆ ದಯಮಾಡಿ ಇದನ್ನ ನಮ್ಮ ಶಾಸಕರ ಗಮನಕ್ಕೆ ನೇರವತ್ತತ್ವೆ. ನಿಮ್ಮ ಅನುದಾನ ಮಾಡಿದ್ದೀರ, ಬಹಳ ಸಂತೋಷ. ಅದಕ್ಕೆ ಆದರೆ ಆ ಕಾರ್ಯಕ್ರಮ ಅಷ್ಟೇ ಸಂಪೂರ್ಣ ಬೇಗ ಮುಗಿಬೇಕು, ಅದ್ರ ಬಗ್ಗೆನೂ ತಾವು ಗಮನ ಹರಿಸಬೇಕು ಅಂತ ಹೇಳ್ತಾ ನಾನು ಥ್ಯಾಂಕ್ ಯು. ಇಲ್ಲಿ 20 ದಿವಸ ಆಯಿತು ಈ ಚೇಂಬರ್ ಇಂಗ್ಲಿಸಿ. ಇದಕ್ಕೆ ಚೇಂಬರ್ಗೆ ಈ TNT ಆದರೂ ಕಟ್ಟಿ ಎಲ್ಲ ಇದು ಮಾಡಿ ಅದನ್ನು ಕಟ್ಟಿ ಬಿಟ್ಟಿದ್ರೆ, ಇನ್ನೂ ಕಟ್ಟಿ ಬಿಟ್ಟ ಮೇಲೆ ಒಂದು 20 ದಿವಸ ಬೇಕು. ಹಂಗಾಗಿ ಇಲ್ಲಿ ಬಂದು ದಿವಸ ನಮ್ಮ ಪ್ರಿಂಟಿಂಗ್ ಪ್ರೆಸ್ ಇದೆ, ಇಲ್ಲಿ ದಿನ ಬರೋರು ಗಾಡಿ ಗೊತ್ತಾಗೋದಿಲ್ಲ. ಇಲ್ಲಿ ನ್ಯಾಯವಾಗಿ ಇದು ತಡೆಗೋಡೆನೂ ಹಾಕಿಲ್ಲ, ಏನಿಲ್ಲ, ಬಂದು ಜನ ಬೀಳ್ತಾ ಇರ್ತಾರೆ. ನಮಗೂ ಇದನ್ನ ನೋಡಿ 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 ಬೇಜಾರಕ್ಕೆ ಹೋಗಿ ಇವತ್ತು ನಾವು ಇಲ್ಲಿ ಸಸಿ ನೆಡಬೇಕು, ಈ ರಸ್ತೆನೇ ಬೇಡ ನಮಗೆ ಅನ್ನಿಸ್ಬಿಟ್ಟದೆ. ಹಂಗಾಗಿ ಸಸಿ ನೆಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾವೆಲ್ಲ ಇಲ್ಲಿ ಸಾರ್ವಜನಿಕರೆಲ್ಲ ಸೇರಿ ಸಸಿ ನೆಡ್ತಾ ಇದ್ದೀವಿ. ಹಂಗಾಗಿ ದಯವಿಟ್ಟು ಎಲ್ಲ ಇದಕ್ಕೆ ಶಾಸಕರು ಗಮನ ಹರಿಸಿ ಇದನ್ನು ಬೇಗ ಈ ರಸ್ತೆನ ಇದು ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ. PW AW ಅವರು ಗಿರೀಶ್ ರೆಡ್ಡಿ ಅವರು ಹೊಸ್ತಾ ಬಂದಿದ್ದಾರೆ. ಅಧಿಕಾರಿಗಳಿಗೆ ಏನು ಅವಷ್ಟಾದರೂ ಇದಿಲ್ಲ. ಇದು ಏನು ತಿಂಗಳಾನುಗಟ್ಟಲೆ ಮಾಡ್ಕೊಂಡು ಈ ಅವಸ್ಥೆ, ಈ ಗುಂಡಿಗಳು, ಮಾನ ಮರ್ಯಾದೆ ಏನಾನ ಇದ್ದರೆ ಇವು ಯಾರ ಮುಂದೆ ಅಥವಾ ದೊಡ್ಡ ಕಾಂಟ್ರಾಕ್ಟರ್, ಅಂಥ ಕಾಂಟ್ರಾಕ್ಟರ್, ಅವನ ಹೆಸರು ಗೊತ್ತಿಲ್ಲ, ಬೋರ್ಡು ಇಲ್ಲ, ಇದಿಲ್ಲ. ದಯವಿಟ್ಟು ಬೇಗ ಇದನ್ನು ಮುಗಿಸೋಕೆ ಹೇಳಿ. ನಮ್ಮ ಈ ತಾಲೂಕಿನ ಶಾಸಕರು ಅಷ್ಟು ಗಮನ ತಗೊಂಡು ಈ ಅಧಿಕಾರಿಗಳಿಗೆ ಈ ವ್ಯವಸ್ಥೆನ ವ್ಯವಸ್ಥಿತವಾಗಿ ಮುಗಿಸ್ಕೊಡ್ಬೇಕು ಅಂತ ನಾವು ಕೇಳ್ತೇವೆ.